ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಕೆಲ ಭಾಗದಲ್ಲಿ ಈರುಳ್ಳಿ ಉಳಿಸಿಕೊಳ್ಳಲು ಅನ್ನದಾತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಾರೀ ಮಳೆಯಿಂದಾಗಿ ಲಕ್ಷಾಂತರ ಮೌಲ್ಯದ ಈರುಳ್ಳಿ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಸುಮಾರು 15ರಿಂದ 20 ಎಕರೆ ಪ್ರದೇಶದಲ್ಲಿ ಹಾಕಿದ್ದ ಈರುಳ್ಳಿಯನ್ನ ಕೊಳವೆ ಬಾವಿ ನೀರು ಹೊಡೆಸಿ ಕೀಳಲಾಗಿತ್ತು. ಇದನ್ನ ಮಾರುಕಟ್ಟೆಗೆ ಹಾಕುವಷ್ಟರಲ್ಲಿ ವರುಣ ಆರ್ಭಟಿಸಿದ್ದಾನೆ. ಹೀಗಾಗಿ ಜಮೀನಿನಲ್ಲಿ ಒಣಗಿ ಹಾಕಿದ್ದ ಈರುಳ್ಳಿ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಇದನ್ನು ಉಳಿಸಿಕೊಳ್ಳಲು ಮೊಣಕಾಲುದ್ದದ ನೀರಿನಲ್ಲಿ ಇಳಿದ ರೈತರು ಅಲ್ಪ ಸ್ವಲ್ಪ ಈರುಳ್ಳಿಯನ್ನ ಬಾಚಿಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಈರುಳ್ಳಿ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕಲೆ ಹಾಕೋಣ. ನಮ್ಮ ಪ್ರತಿನಿಧಿ ಕುಮಾರಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ, ಒಂದ್ ಕಡೆ ಈರುಳ್ಳಿಗೆ ಚಿನ್ನದ ಬೆಲೆ ಬಂದಿದೆ. ಹೀಗಿರುವಾಗ ಏನೋ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಂತಿದ್ದ ರೈತರಿಗೆ ವರುಣ ಶಾಪವಾಗಿ ಪರಿಣಮಿಸಿರೋದು. ಹೇಗಿದೆ ರೈತರ ಪರಿಸ್ಥಿತಿ ಈಗ ಅಂತ ಹೇಳಿ? ಇದೊಂದು ಮಳೆಯ ಜೊತೆ ರೈತನ ಜೂಜಾಟ ಅಂತಾನೆ ಹೇಳ್ಬೋದು. ಹೀಗಾಗಿ ಇದನ್ನ ನೋಡಿ ಏನಾದ್ರು ಈ ಗಾದೆ ಮಾತನ್ನೇ ಹೇಳ್ತಿದಾರೆ ಏನೋ. ಒಂದ್ ಕಡೆ ಟ್ರಾಕ್ಟರ್ ಅಲ್ಲಿ ನೀರನ್ನ ಹೊಡೆಸ್ತಾರೆ, ಏನಂತಂದ್ರೆ ಈರುಳ್ಳಿ ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕಾಗಿ. ಇನ್ನೊಂದ್ ಕಡೆ ನೋಡಿದ್ರೆ ಈ ಚಿತ್ರದುರ್ಗ ಮತ್ತು ಚಿತ್ರದುರ್ಗದ ಕೆಲಭಾಗ ಮತ್ತು ಚಳ್ಳಕೆರೆಯ ಕೆಲಭಾಗ ಇಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಸುರಿದು ಮತ್ತೆ ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಈರುಳ್ಳಿ ಬೆಳೆಯನ್ನ ಬೆಳೆದಿದ್ದಾರೆ. ಮತ್ತೆ ಅದನ್ನ ಇನ್ನೇನು ಮಾರ್ಕೆಟ್ಗೆ ಹಾಕಬೇಕು ಅನ್ನೋಷ್ಟರಲ್ಲಿ ಅದನ್ನ ಒಣಗಾಕುವಂತ ಜಮೀನಿನಲ್ಲಿ ಮಳೆ ಬಿದ್ದಿದೆ. ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಎಷ್ಟೊಂದು ಸುಮಾರು ಲಕ್ಷಾಂತರ ರೂಪಾಯಿ ಟನ್ ಅಷ್ಟು ಈರುಳ್ಳಿ ಇವತ್ತು ಕೊಚ್ಚೋಗಿದೆ. ಆ ಕೊಚ್ಚೋಗಿರೋ ಈರುಳ್ಳಿಯನ್ನ ಉಳಿಸ್ಕೊಳ್ಳೋದಕ್ಕಾಗಿ ರೈತ ಪರದಾಡ್ತಾ ಇದ್ದಾನೆ. ಜೊತೆಗೆ ಚಿನ್ನದ ಬೆಲೆ, ನೀವೇನ್ ಹೇಳಿದ್ರಿ ಚಿನ್ನದ ಬೆಲೆ ಅಂತೇಳಿ, ಆ ಚಿನ್ನದ ಬೆಲೆಯನ್ನೇ ಒಂದು ಕಂಡಿರುವಂತಹ ಈ ಸಂದರ್ಭದಲ್ಲಿ ರೈತರಿಗೆ ಈರುಳ್ಳಿ ಬೆಳೆ ನಾಶ ಆಗ್ತಿರೋದು ಒಂದು ಶಾಪ ಅಂತಾನೆ ಹೇಳ್ಬೋದು ಸ್ಮಿತಾ. ಹಾಗಾಗಿ ಇದನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಜೊತೆಗೆ ಇನ್ನೇನು ಸರ್ಕಾರ ಉಳಿಸ್ಕೊಳಕ್ ಆಗದೆ ಇದ್ದಂತ ಸಂದರ್ಭದಲ್ಲಿ ಸರ್ಕಾರ ನಮಗೆ ಪರಿಹಾರನಾದ್ರೂ ಕೊಡಬೇಕು, 4ರಿಂದ 5 ಲಕ್ಷ ಪರಿಹಾರ ಕೊಡಬೇಕು ಅನ್ನೋ ಮಾತುಗಳನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ ಸ್ಮಿತಾ. ಧನ್ಯವಾದ ಕುಮಾರಸ್ವಾಮಿ ತಮ್ಮ ಮಾಹಿತಿಗಾಗಿ.